ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಲಕ್ಷ್ಮಿ. ವೆಲ್ಕಮ್ ಟು ಕುಕಿಂಗ್ ಚಾನಲ್. ನಾನಿವತ್ತು ಒಂದು ರೆಸಿಪಿ ತಂದಿದ್ದೀನಿ, ವೆಜ್ ರೈಸು. ಈರುಳ್ಳಿ ಒಂದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಕ್ಯಾಬೇಜು ಅರ್ಧ ಕಪ್ಪು, ಕ್ಯಾಪ್ಸಿಕಮ್ ಅರ್ಧ ಕಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಗೋಡಂಬಿ, ಹಸಿರು ಮೆಣಸಿನ್ಕಾಯಿ 3-4, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್. ಒಂದು ಬಾಣಲಿಗೆ ತುಪ್ಪ 2 ಸ್ಪೂನ್ ಹಾಕ್ಕೊಳ್ಳೋಣ. ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ತೆಗಿಬೋದು, ಪರವಾಗಿಲ್ಲ. ಸ್ವಲ್ಪ ಎಣ್ಣೆ ಕಾದ ನಂತರ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಬಂದಿದೆ ಅಂದ್ಕೊಳ್ತೀನಿ. ನೋಡಿ, ಈ ಥರ ಸೈಡ್ ಇಟ್ಕೊಬೇಕು. ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಂತರ ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಳ್ಳೋಣ, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋದ್ರೆ ಟೇಸ್ಟಾಗಿ ಬರೋದು. ಅದಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊಳ್ಳೋಣ. ಶುಂಠಿ 1 ಸ್ಪೂನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಹಸಿರು ಮೆಣಸಿನ್ಕಾಯಿ ನಾನು 2 ಅಂತ ಹೇಳಿದ್ದೆ, ನಾನು ಒಂದು 2 ಜಾಸ್ತಿನೇ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಖಾರನೇ ತಿಂತೀವಿ ನಾವು, ಅದಕ್ಕೆ ನಾನು ಎಕ್ಸ್ಟ್ರಾ 2 ತೊಗೊಂಡಿದ್ದೀನಿ. ನೀವು ತೊಗೊಬೋದು, ಇಲ್ಲಾಂದರೆ ಪರವಾಗಿಲ್ಲ. ಕ್ಯಾಬೇಜು ಹಚ್ಚಿಟ್ಕೊಂಡಿರೋ ಕ್ಯಾಬೇಜನ್ನ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಆಯಿತು. ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ 1 ಸ್ಪೂನ್, ಅಚ್ಚ ಖಾರದ ಪುಡಿ 1 ಸ್ಪೂನ್, ಬಿರಿಯಾನಿ ಮಸಾಲ 1 ಸ್ಪೂನ್. ನಾನು ಚೂರು ಜಾಸ್ತಿ ಹಾಕ್ಕೊತೀನಿ ಬಿರಿಯಾನಿ ಮಸಾಲ. ಫ್ರೈ ಮಾಡ್ಕೊಳ್ಳೋಣ. ಕೈ ಆಡಿಸ್ಕೊಳ್ತಾ ಇರಬೇಕು, ಇಲ್ಲ ಅಂದರೆ ತಳ ಅಂಟ್ಕೊಳುತ್ತೆ. ಸೋಯಾ ಸಾಸ್ 2 ಸ್ಪೂನು, ವಿನಿಗರ್ 2 ಸ್ಪೂನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ಆಯಿತು. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.